ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇವತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಿಳಾ ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷರು ಹಾಗೂ ಬ್ಲಾಕ್ ಪದಾಧಿಕಾರಿಗಳ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು. ಮುಖ್ಯವಾಗಿ ಇವತ್ತು ಮಹಿಳೆಯರಿಗೆ ಜಿಲ್ಲಾಧ್ಯಕ್ಷರು ಇಲ್ಲಿವರೆಗೆ ಮಹಿಳಾ ಸಹಕಾರ ವಿಭಾಗ ಇರಲಿಲ್ಲ. ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ BJ ವಿಜಯಕುಮಾರ್ ಅವರು ಮಹಿಳಾ ಸಹಕಾರ ವಿಭಾಗ ಬೇಕೇ ಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಹತ್ರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ, DK ಶಿವಕುಮಾರ್ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಹತ್ರ, KPCC ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷರಾದ ನಮ್ಮ ಧನರಾಜ್ ತಾಳಂಪಳ್ಳಿ ಅವರ ಹತ್ರ ಮಾತಾಡಿ ವಿಶೇಷವಾಗಿ ಅವರೆಲ್ಲರದ್ದು ಅಪ್ಪಣೆ ತಗೊಂಡು ಇವತ್ತು ನಮಗೆ ಮೈಸೂರು ಜಿಲ್ಲೆಗೆ ಒಂದು ಮಹಿಳಾ ಸಹಕಾರ ವಿಭಾಗವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪುರುಷರ ವಿಭಾಗದ ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷನಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಚಪ್ಪಣೆ ಗಿಮಿಕ್ ಅಂತೇನಿಲ್ಲ. ಇದು ಭಾಳ ದಿವಸದಲ್ಲಿ ಆಗಬೇಕಾಗಿತ್ತು. ಆ್ಯಕ್ಚುಲಿ 2-3 ತಿಂಗಳಿಂದನೇ ಆಗಬೇಕಾಗಿತ್ತು. ಈಗ ಅದು ಕೂಡ ಅವಕಾಶ ಕೂಡ ಬಂದಿದೆ. ಹಾಗಾಗಿ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HC ಮಾದೇವಪ್ಪ ಅವರು ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ, ಅವರೇ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಇದು ಚುನಾವಣೆ ಗಿಮಿಕ್ ಅಂತೂ ಅಲ್ಲ, ಇದು ಮುಖ್ಯವಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ನೀವು ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಎಲ್ಲ ತಾಲೂಕಿನಲ್ಲೂ ಕೂಡ ಜಿಲ್ಲೆಯಾದ್ಯಂತ ನಮ್ಮದೇ ಆದಂಥ ಟೀಮ್ ಇದೆ. ಹಾಗಾಗಿ ಅವರು ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಈ ಸಾಮಾಜಿಕ ನ್ಯಾಯದ ಏನಿದೆ, ಸಾಮಾಜಿಕ ನ್ಯಾಯದಡಿ ಏನು ಕೊಡಬೇಕು, ಯಾರಿಗೆ ತಲುಪಿಸ್ಬೇಕು ಅನ್ನೋದನ್ನು ನಮ್ಮ ಗ್ಯಾರಂಟಿ ಯೋಜನೆಗಳು ತಲುಪಿಸ್ತಾ ಇದ್ದಾವೆ. ಅದರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು. ಸಿದ್ದಯ್ಯ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷ. ಥ್ಯಾಂಕ್ ಯು. ಸರ್, ನಂಗೆ ತುಂಬ ಖುಷಿ ಇದೆ. ಎಲ್ಲ ಮಹಿಳೆಯರಿಗೂ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಸಹಕಾರ ವಿಭಾಗದಿಂದ ನಾವೆಲ್ಲರೂ ಎಲ್ಲ ಮಹಿಳೆಯರಿಗೆ, ಎಷ್ಟೋ ಜನ ಮನೆ ಒಳಗಿದ್ದಾರೆ, ಹೊರಗಡೆ ಬರ್ತಾ ಇಲ್ಲ, ಎಷ್ಟೋ ಜನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಮತ್ತು ಹಾಲು ಡೈರಿ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗೂ ಬಾಯಿ ಬಿಡಲಿಕ್ಕೆ ಸ್ವಸಹಾಯ ಸಂಘಗಳು, ಇವಕ್ಕೆಲ್ಲ ಬಾಯಿ ಬಿಡೋಕ್ಕೆ ಕಷ್ಟ ಇದೆ ಅಂತ ಗೊತ್ತು, ಪ್ರಾಬ್ಲಮ್ ಇದೆ ಅಂತ ಗೊತ್ತು, ಅದರ ಒಟ್ಟು ಯಾರೂ ಬಾಯಿ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಧ್ವನಿಯಾಗಿ ನಿಂತ್ಕೊಂಡು ನಮ್ಮ ಸಹಕಾರ ವಿಭಾಗದಿಂದ ಎಲ್ರಿಗೂ ಶಕ್ತಿಯಾಗಿರೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಸರ್, ನಮ್ಮದು 500 ಮೆಂಬರ್ಸ್ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಇನ್ನೂ ಒಂದು 3 ಬ್ಲ್ಯಾಕ್ಗಳು ಬಾಕಿ ಇದೆ, ಅದನ್ನು ಸಹ ನಾವು ಫುಲ್ ಮಾಡ್ತೀವಿ ಸರ್. ಇವಾಗ ನಾನು ಆಯ್ಕೆ ಆಗಿರೋದ್ರಿಂದ ನಾನು ಮುಂದೆ ಏನು ಮಾಡಬೇಕು ಅಂತ ನಮ್ಮ ಸಿದ್ದಯ್ಯ ಸರ್ ಇರ್ಬೋದು, ವಿಜಯಕುಮಾರ್ ಸರ್ ಇರ್ಬೋದು, ಅವರ ಸಲಹೆ ಮೇರೆಗೆ ನಾನು ಹೆಜ್ಜೆ ಇಡಬೇಕು ಸರ್. ಯಾಕಂದರೆ ನಮಗೆ ಹೊಸದಾಗಿರೋದ್ರಿಂದ ನಮಗೆ ಗೊತ್ತಾಗದೇ ಇರೋ ವಿಚಾರಗಳು ತುಂಬ ಇದೆ. ಹಾಗಾಗಿ ಅವ್ರ ಸಲಹೆ ಮೂಲಕ ನಾನು ಹೆಜ್ಜೆ ಇಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿರಿ. ನಾನು ಹೇಳೋದಿಷ್ಟೇ ಸರ್, ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಒಗ್ಗಟ್ಟಾಗಿರಿ. ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ. ನಾವು ನಿಮ್ಮ ಜೊತೆ ಇದ್ದೀವಿ ಅಂದಮೇಲೆ ನೀವು ನಮ್ಮ ಜೊತೆ ಇರಿ. ನಾವೆಲ್ಲರಿಗೂ ಧ್ವನಿಯಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಾರಾ ಕುಮಾರ್, KR ನಗರ. ನಮಗೆ